ಈ ವಿಡಿಯೋದಲ್ಲಿ ಜೆಇಇ ಅಡ್ವಾನ್ಸ್ಡ್ 2025 ಪರೀಕ್ಷೆಗೆ ನೋಂದಣಿಯನ್ನು ಪೂರ್ಣಗೊಳಿಸುವ ಹಂತಗಳ ಬಗ್ಗೆ ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಈ ವಿಡಿಯೋದಲ್ಲಿ ತೋರಿಸಿರುವ ಸೂಚನೆಗಳು ಜೆಇಇ ಮುಖ್ಯ 2025 ಪರೀಕ್ಷೆಯನ್ನು ಬರೆದಿರುವ ಮತ್ತು ಜೆಇಇ ಅಡ್ವಾನ್ಸ್ಡ್ 2025 ಬರೆಯಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತವೆ. ದಯವಿಟ್ಟು ನಿಮ್ಮ ಅರ್ಜಿಯನ್ನು ಭರ್ತಿ ಮಾಡುವಾಗ ಮಾರ್ಗಸೂಚಿಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿ. ಡೇಟಾ ಸಲ್ಲಿಕೆ ಪೂರ್ಣಗೊಂಡ ನಂತರ ಈ ಪ್ರಕ್ರಿಯೆಯಲ್ಲಿ ಹಲವಾರು ಹಂತಗಳನ್ನು ಬದಲಾಯಿಸಲಾಗುವುದಿಲ್ಲ. ಆದ್ದರಿಂದ ನೋಂದಣಿ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಡೇಟಾವನ್ನು ಸಲ್ಲಿಸುವ ಮೊದಲು ಎಚ್ಚರವಹಿಸಿ. ಜೆಇಇ ಅಡ್ವಾನ್ಸ್ಡ್ 2025ನೇ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಜೆಇಇ ಅಡ್ವಾನ್ಸ್ಡ್ 2025ನೇ ಮಾಹಿತಿ ಕರಪತ್ರವನ್ನು ಪರಿಶೀಲಿಸಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ, ಅಂದರೆ JEADV.ac.in. ಜೆಇಇ ಅಡ್ವಾನ್ಸ್ಡ್ 2025ರ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ JEADV.x.in ಮುಖ್ಯ ಪುಟದಲ್ಲಿರುವ ಪ್ರಮುಖ ಪ್ರಕಟಣೆಗಳನ್ನು ನೋಡಿ. ಜೆಇಇ ಮುಖ್ಯ 2025 ಪರೀಕ್ಷೆಯ ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ನೋಂದಣಿ ಅಡಿಯಲ್ಲಿ ಕಿತ್ತಳೆ ಬಣ್ಣದಲ್ಲಿ ತೋರಿಸಿರುವ ಇಲ್ಲಿ ಕ್ಲಿಕ್ ಮಾಡಿ ಪಠ್ಯವನ್ನು ಒತ್ತಿರಿ. ನಂತರ ನಿಮ್ಮನ್ನು ಜೆಇಇ ಅಡ್ವಾನ್ಸ್ಡ್ 2000 ನೋಂದಣಿ ಪೋರ್ಟಲ್ಗೆ ಮರುನಿರ್ದೇಶಿಸಲಾಗುತ್ತದೆ, ಅಂದರೆ JEADV.nic.in/applicant. ಈ ಪುಟದಲ್ಲಿ ವೆಬ್ಸೈಟ್ನ ಬಲಭಾಗದಲ್ಲಿ ತೋರಿಸಿರುವ ನೋಂದಾಯಿತ ಅಭ್ಯರ್ಥಿಗಳ ಸೈನ್ ಇನ್ ವಿಂಡೋದಲ್ಲಿ ನಿಮ್ಮ ಜೆಇಇ ಮುಖ್ಯ 2025 ಅರ್ಜಿ ಸಂಖ್ಯೆ, ಜೆಇಇ ಮುಖ್ಯ ಪಾಸ್ವರ್ಡ್ ಮತ್ತು ಪುಟದಲ್ಲಿ ತೋರಿಸಿರುವ ಭದ್ರತಾ ಪಿನ್ ಅನ್ನು ನಮೂದಿಸಿ. ಮುಂದುವರಿಯಲು ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಶಸ್ವಿ ಲಾಗಿನ್ ನಂತರ ಜೆಇಇ ಅಡ್ವಾನ್ಸ್ಡ್ 2025 ಆನ್ಲೈನ್ ನೋಂದಣಿಗೆ ಪ್ರಮುಖ ಸೂಚನೆಗಳನ್ನು ಹೊಂದಿರುವ ಪುಟವನ್ನು ನಿಮಗೆ ತೋರಿಸಲಾಗುತ್ತದೆ. ಮುಂದುವರಿಯುವ ಮೊದಲು ದಯವಿಟ್ಟು ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ. ಜೆಇಇ ಅಡ್ವಾನ್ಸ್ಡ್ ನೋಂದಣಿ ಪ್ರಕ್ರಿಯೆಯು 3 ಪ್ರಮುಖ ಹಂತಗಳನ್ನು ಒಳಗೊಂಡಿದೆ. ಹಂತ 1 ಜೆಇಇ ಅಡ್ವಾನ್ಸ್ಡ್ 2025 ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡುವುದು. ಹಂತ 2 ಸ್ಕ್ಯಾನ್ ಮಾಡಿದ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡುವುದು. ಮತ್ತು ಹಂತ 3 ನೋಂದಣಿ ಶುಲ್ಕದ ಪಾವತಿ ಮಾಡುವುದು. ಜೆಇಇ ಅಡ್ವಾನ್ಸ್ಡ್ 2025ಕ್ಕೆ ನಿಮ್ಮ ನೋಂದಣಿ ಶುಲ್ಕವನ್ನು ಯಶಸ್ವಿಯಾಗಿ ಪಾವತಿಸಿದ ನಂತರವೇ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನೋಂದಣಿ ಶುಲ್ಕವನ್ನು ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಕಾರ್ಡ್ ಅನ್ನು ರಚಿಸಲಾಗುತ್ತದೆ. ಈ ಪುಟದಲ್ಲಿ ವಿವರಿಸಿರುವ ಸೂಚನೆಗಳು ಮತ್ತು ಕಾರ್ಯವಿಧಾನಗಳನ್ನು ಓದಿದ ನಂತರ, ನಾನು ಮೇಲಿನ ಸೂಚನೆಗಳು ಮತ್ತು ಕಾರ್ಯವಿಧಾನವನ್ನು ಓದಿದ್ದೇನೆ ಎಂದು ದೃಢೀಕರಿಸುವ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಪುಟದ ಕೆಳಭಾಗದಲ್ಲಿ ತೋರಿಸಿರುವ ಆನ್ಲೈನ್ನಲ್ಲಿ ನೋಂದಾಯಿಸಲು ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮನ್ನು ಆ ನೋಂದಣಿ ಚಟುವಟಿಕೆಗಳ ಸ್ಥಿತಿ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅಲ್ಲಿ ಮುಂದಿನ 3 ಪ್ರಮುಖ ಚಟುವಟಿಕೆಗಳು, ಅಂದರೆ ನೋಂದಣಿ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು ಮತ್ತು ಶುಲ್ಕ ಪಾವತಿ ಬಾಕಿ ಇರುವ ಸ್ಥಿತಿಯನ್ನು ತೋರಿಸುತ್ತದೆ. ಪರದೆಯ ಎಡಭಾಗವನ್ನು ನೋಡಿ ಮತ್ತು ಜೆಇಇ ಮುಖ್ಯ ವಿವರಗಳನ್ನು ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜೆಇಇ ಮುಖ್ಯ ಅರ್ಜಿಯ ಭಾಗವಾಗಿ ಗೆ ಸಲ್ಲಿಸಿದ ನಿಮ್ಮ ಮಾಹಿತಿಯು ಇಲ್ಲಿ ಸ್ವಯಂಚಾಲಿತವಾಗಿ ತುಂಬುತ್ತದೆ. ಎಲ್ಲಾ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಡೇಟಾವನ್ನು ನೇರವಾಗಿ ಜೆಇಇ ಮುಖ್ಯ ಡೇಟಾಬೇಸ್ನಿಂದ ತೆಗೆದುಕೊಳ್ಳಲಾಗಿರುವುದರಿಂದ ನೀವು ಯಾವುದೇ ಕ್ಷೇತ್ರಗಳನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ. ಆದಾಗ್ಯೂ ನೀವು ಡೇಟಾದಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಂಡುಕೊಂಡರೆ, ನೀವು ಜೆಇಇ ಅಡ್ವಾನ್ಸ್ಡ್ 2025 ಸಂಘಟನಾ ಸಂಸ್ಥೆಯಾದ ಐಐಟಿ ಕಾನ್ಪುರವನ್ನು ಸಂಪರ್ಕಿಸಬಹುದು. ಸಂಪರ್ಕ ವಿವರಗಳು ಜೆಇಇ ಅಡ್ವಾನ್ಸ್ಡ್ 2025 ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಈಗ ಎಡ ಮೆನು ಬಾರ್ನಲ್ಲಿರುವ ನೋಂದಣಿ ಫಾರ್ಮ್ ಭರ್ತಿ ಮಾಡಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ಹಂತ 1ಕ್ಕೆ ಕರೆದೊಯ್ಯುತ್ತದೆ, ಅದು ನೋಂದಣಿ. ಈ ಪುಟದಲ್ಲಿ ವಿನಂತಿಸಿದ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ಜಾತಿ, ವರ್ಗ ಮತ್ತು ಪಿಡಬ್ಲ್ಯೂಡಿ ಸ್ಥಿತಿಯಂತಹ ಕೆಲವು ಕ್ಷೇತ್ರಗಳು, ಉದಾಹರಣೆಗೆ ನೀವು ಒಬಿಸಿ ಎನ್ಸಿಎಲ್ ಅಭ್ಯರ್ಥಿಯಾಗಿದ್ದರೆ, ನೀವು ಮಾನ್ಯವಾದ ಒಬಿಸಿ ಎನ್ಸಿಎಲ್ ಪ್ರಮಾಣಪತ್ರವನ್ನು ಹೊಂದಿದ್ದೀರಾ ಎಂದು ಕೇಳಲಾಗುತ್ತದೆ. ಅದನ್ನು ಏಪ್ರಿಲ್ 2025ರ ಮೊದಲ ದಿನಾಂಕದ ನಂತರ ನೀಡಿರಬೇಕು. ನೀವು ಮಾನ್ಯವಾದ ಒಬಿಸಿ ಎನ್ಸಿಎಲ್ ಪ್ರಮಾಣಪತ್ರವನ್ನು ಹೊಂದಿದ್ದರೆ, ಮುಂದಿನ ಹಂತದಲ್ಲಿ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಲು ನಿಮ್ಮನ್ನು ಕೇಳಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಬಳಿ ಪ್ರಮಾಣಪತ್ರವಿಲ್ಲದಿದ್ದರೆ, ನೀವು ಪ್ರಸ್ತುತ ಪ್ರಮಾಣಪತ್ರವನ್ನು ಸಂಗ್ರಹಿಸಲು ಸಾಧ್ಯವಾಗಿಲ್ಲ ಎಂದು ಹೇಳುವ ಘೋಷಣೆಯನ್ನು ನೀವು ಸಲ್ಲಿಸಬಹುದು. ಘೋಷಣೆಯ ಸ್ವರೂಪ ಜೆಇಇ ಅಡ್ವಾನ್ಸ್ಡ್ 2025 ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಜೆಇಇ ಅಡ್ವಾನ್ಸ್ಡ್ 2025 ಪರೀಕ್ಷೆಯ ಕುರಿತು ವಿವಿಧ ಸೂಚನೆಗಳು ಮತ್ತು ನವೀಕರಣಗಳನ್ನು ವಾಟ್ಸಾಪ್ ಮೂಲಕ ತಿಳಿಸಲಾಗುತ್ತದೆ ಮತ್ತು ಆದ್ದರಿಂದ ನೀವು ವಾಟ್ಸಾಪ್ ಸಂವಹನವನ್ನು ಸ್ವೀಕರಿಸಲು ಬಯಸುವ ಮೊಬೈಲ್ ಸಂಖ್ಯೆಯನ್ನು ಒದಗಿಸುವಂತೆ ಪ್ರೋತ್ಸಾಹಿಸಲಾಗುತ್ತದೆ.
ಆದಾಗ್ಯೂ ನಿಮ್ಮ ಬಳಿ ವಾಟ್ಸ್ಆಪ್ ಸಂಖ್ಯೆ ಇಲ್ಲದಿದ್ದರೆ ಅದನ್ನು ಒದಗಿಸುವುದು ಕಡ್ಡಾಯವಲ್ಲ. ನಂತರ ನೀವು ಭಾರತದೊಳಗಿನ ಕೇಂದ್ರಗಳಿಂದ ಪರೀಕ್ಷೆಯನ್ನು ಬರೆಯಲು ಬಯಸಿದರೆ 10 ಪರೀಕ್ಷಾ ನಗರಗಳ ಆಯ್ಕೆಯನ್ನು ಒದಗಿಸಬೇಕಾಗುತ್ತದೆ. ನೀವು ವಿದೇಶಿ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆಯಲು ಬಯಸಿದರೆ ಲಭ್ಯವಿರುವ 3 ವಿದೇಶಿ ಪರೀಕ್ಷಾ ನಗರಗಳಿಂದ ಆಯ್ಕೆ ಮಾಡಲು ನಿಮಗೆ 2 ಆಯ್ಕೆಗಳಿವೆ. ಪರೀಕ್ಷೆಗೆ ನಿಮ್ಮ ನಗರದ ಆಯ್ಕೆಯನ್ನು ಹಂಚಿಕೆ ಮಾಡಲು ಸಂಘಟನಾ ಸಂಸ್ಥೆಯು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಆದಾಗ್ಯೂ ಅಸಾಧಾರಣ ಸಂದರ್ಭಗಳಲ್ಲಿ ನಿಮ್ಮ ಆಯ್ಕೆಯ ನಗರವನ್ನು ಹೊರತುಪಡಿಸಿ ಬೇರೆ ನಗರವನ್ನು ನಿಮಗೆ ನೀಡಬಹುದು. ಪರೀಕ್ಷಾ ನಗರಗಳ ಆಯ್ಕೆಯನ್ನು ಭರ್ತಿ ಮಾಡಿದ ನಂತರ ವಿಮರ್ಶೆ ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಮತ್ತು ನಂತರ ಘೋಷಣೆ ಹೇಳಿಕೆಗಳನ್ನು ಓದಿದ ನಂತರ ಚೆಕ್ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಲ್ಲಿಸು ಮತ್ತು ಮುಂದುವರಿಯಿರಿ ಬಟನ್ ಅನ್ನು ಕ್ಲಿಕ್ ಮಾಡಿ. ದೃಢಪಡಿಸಿದ ನಂತರ ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ನಿಮ್ಮನ್ನು ಕೇಳುವ ಪಾಪ್-ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಪರೀಕ್ಷಾ ನಗರಗಳ ಆಯ್ಕೆಯಲ್ಲಿ ಯಾವುದೇ ತಪ್ಪು ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀವು ನಿಮ್ಮ ಪರೀಕ್ಷಾ ನಗರಗಳನ್ನು ಆಯ್ಕೆ ಮಾಡಿದ ರಾಜ್ಯಗಳನ್ನು ಸಹ ಈ ಪುಟದಲ್ಲಿ ತೋರಿಸಲಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ದಯವಿಟ್ಟು ನಮೂದಿಸಿದ ಎಲ್ಲಾ ವಿವರಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನೀವು ತೃಪ್ತರಾದ ನಂತರವೇ ಮುಂದುವರಿಯಲು ಹೌದು ಬಟನ್ ಒತ್ತಿರಿ. ಇದು ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡುವ ಹಂತ 1 ಅನ್ನು ಪೂರ್ಣಗೊಳಿಸುತ್ತದೆ. ಈಗ ನಿಮ್ಮನ್ನು ಹಂತ 2ಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಭ್ಯರ್ಥಿಯ ವರ್ಗವನ್ನು ಅವಲಂಬಿಸಿ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಸಂಬಂಧಿಸಿದ ಕ್ಷೇತ್ರಗಳನ್ನು ತೋರಿಸಲಾಗುತ್ತದೆ. ಪ್ರತಿ ಡಾಕ್ಯುಮೆಂಟ್ಗೆ ಅನುಮತಿಸಲಾದ ಕನಿಷ್ಠ ಮತ್ತು ಗರಿಷ್ಠ ಗಾತ್ರ ಮತ್ತು ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾದ ಫೈಲ್ ಸ್ವರೂಪಗಳಿಗೆ ಗಮನ ಕೊಡಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ವಿಂಡೋದಲ್ಲಿ ಎಂಬೆಡ್ ಮಾಡಲಾದ ಪೂರ್ವವೀಕ್ಷಣೆಯನ್ನು ನೀವು ನೋಡಬಹುದು. ಬಲಭಾಗದ ಕೊನೆಯ ಕಾಲಂನಲ್ಲಿ ತೋರಿಸಿರುವ ಡಿಜಿಲಾಕರ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಡಿಜಿಲಾಕರ್ ಮೂಲಕ 10ನೇ ತರಗತಿ ಮತ್ತು 12ನೇ ತರಗತಿಯ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಲು ಸಾಧ್ಯವಿದೆ. ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ದೃಢೀಕರಿಸುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಸಲ್ಲಿಸು ಕ್ಲಿಕ್ ಮಾಡಿ ಮತ್ತು ಮುಂದುವರಿಯಿರಿ. ಫೈಲ್ಗಳ ಯಶಸ್ವಿ ಅಪ್ಲೋಡ್ ಅನ್ನು ತೋರಿಸುವ ಪಾಪ್-ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಸರಿ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಂತರ ನೀವು ಅಂತಿಮ ಚಟುವಟಿಕೆಯನ್ನು ಪೂರ್ಣಗೊಳಿಸಬಹುದಾದ ಮುಖ್ಯ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅದು ಶುಲ್ಕ ಪಾವತಿಯಾಗಿದೆ. ವೆಬ್ಸೈಟ್ನಲ್ಲಿ ಉಲ್ಲೇಖಿಸಲಾದ ಗಡುವಿನೊಳಗೆ ಶುಲ್ಕವನ್ನು ಯಶಸ್ವಿಯಾಗಿ ಪಾವತಿಸಿದ ನಂತರವೇ ಜೆಇಇ ಅಡ್ವಾನ್ಸ್ಡ್ 25 ಪರೀಕ್ಷೆಯ ನೋಂದಣಿ ಪ್ರಕ್ರಿಯೆಯು ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನೀವು ನೋಂದಣಿ ಶುಲ್ಕವನ್ನು ಪಾವತಿಸಲು ಸಿದ್ಧರಿದ್ದರೆ ಎಡ ಮೆನುವಿನಲ್ಲಿ ತೋರಿಸಿರುವ ನೋಂದಣಿ ಶುಲ್ಕ ಪಾವತಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ನೋಂದಣಿ ಶುಲ್ಕ ಪಾವತಿ ಪುಟಕ್ಕೆ ಮರುನಿರ್ದೇಶಿಸುತ್ತದೆ. ಅಭ್ಯರ್ಥಿಯ ವರ್ಗ ಮತ್ತು ಪರೀಕ್ಷಾ ನಗರದ ಸ್ಥಳವನ್ನು ಅವಲಂಬಿಸಿ ಭಾರತದೊಳಗೆ ಅಥವಾ ಭಾರತದ ಹೊರಗೆ ಇದ್ದರೆ ಪಾವತಿಸಬೇಕಾದ ಸೂಕ್ತ ಶುಲ್ಕವನ್ನು ಈ ಪುಟದಲ್ಲಿ ತೋರಿಸಲಾಗುತ್ತದೆ. ಪಾವತಿ 3280 ಪಕ್ಕದಲ್ಲಿರುವ ರೇಡಿಯೋ ಬಟನ್ ಅಥವಾ ನಿಮ್ಮ ಸಂದರ್ಭದಲ್ಲಿ ಅನ್ವಯವಾಗುವ ಮೊತ್ತವನ್ನು ಕ್ಲಿಕ್ ಮಾಡಿ ಮತ್ತು ನಂತರ ನೋಂದಣಿ ಶುಲ್ಕ ಪಾವತಿ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮನ್ನು ಪಾವತಿ ಗೇಟ್ವೇ ಆಯ್ಕೆ ಮಾಡಬಹುದಾದ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ನಿಮ್ಮ ಆದ್ಯತೆಯ ಪಾವತಿ ವಿಧಾನವನ್ನು ಆಧರಿಸಿ ಪರದೆಯ ಮೇಲೆ ತೋರಿಸಿರುವ ಪಾವತಿ ಗೇಟ್ವೇಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ. ಅಂದರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಯುಪಿಐ, ಚೆಸ್ ವ್ಯಾಲೆಟ್ ಅಥವಾ ಇ-ಚಲನ್ ಮೂಲಕ. ನೀವು ಇ-ಚಲನ್ ಅನ್ನು ರಚಿಸಿದರೆ ಮುಂದಿನ ಪರದೆಯಲ್ಲಿ ರಚಿಸಲಾದ ಇ-ಚಲನ್ ಅನ್ನು ನೀವು ಮುದ್ರಿಸಬೇಕು ಮತ್ತು ಎಸ್ಬಿಐನ ಹತ್ತಿರದ ಶಾಖೆಯಲ್ಲಿ ಶುಲ್ಕವನ್ನು ಪಾವತಿಸಬೇಕು. ನೀವು ಸಿಎಸ್ಸಿ ವ್ಯಾಲೆಟ್ ಅನ್ನು ಆರಿಸಿದರೆ ಶುಲ್ಕ ಪಾವತಿಯನ್ನು ಪೂರ್ಣಗೊಳಿಸಲು ನೀವು ಹತ್ತಿರದ ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ. ಪಾವತಿ ವಿಧಾನಗಳಲ್ಲಿ ಒಂದನ್ನು ಆಯ್ಕೆ ಮಾಡಿದ ನಂತರ ಪಾವತಿಗಾಗಿ ಮುಂದುವರಿಯಿರಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ಪಾವತಿ ಗೇಟ್ವೇ ಸೈಟ್ಗೆ ಕರೆದೊಯ್ಯುತ್ತದೆ. ಅಲ್ಲಿ ನೀವು ನಿಮ್ಮ ಆದ್ಯತೆಯ ಪಾವತಿ ವಿಧಾನವನ್ನು ಆಯ್ಕೆ ಮಾಡಬಹುದು ಮತ್ತು ನೋಂದಣಿ ಶುಲ್ಕವನ್ನು ಪಾವತಿಸಬಹುದು. ಪಾವತಿ ಮಾಡಿದ ನಂತರ ಅದು ಪಾವತಿ ಸ್ಥಿತಿ ಪರದೆಗೆ ಹೋಗುತ್ತದೆ ಮತ್ತು ಪಾವತಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಖಚಿತಪಡಿಸುತ್ತದೆ. ವಹಿವಾಟು ಮೊತ್ತ, ವಹಿವಾಟು ಸಂಖ್ಯೆ ಮತ್ತು ವಹಿವಾಟು ದಿನಾಂಕ ಮತ್ತು ಸಮಯವನ್ನು ಗಮನಿಸಿ. ನಂತರ ನೋಂದಣಿ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಅದನ್ನು ಉಳಿಸಿ. ಈ ಅಂತಿಮ ಹಂತದೊಂದಿಗೆ ನಿಮ್ಮ ಜೆಇಇ ಅಡ್ವಾನ್ಸ್ಡ್ ನೋಂದಣಿ ಪ್ರಕ್ರಿಯೆಯು ಪೂರ್ಣಗೊಂಡಿದೆ.
ನಿಮ್ಮ ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳು ಮತ್ತು ನಿಮ್ಮ ಜೆಇಇ ಅಡ್ವಾನ್ಸ್ಡ್ 2025 ಪರೀಕ್ಷೆಗೆ ನಾವು ಶುಭ ಹಾರೈಸುತ್ತೇವೆ. ಯಾವುದೇ ವ್ಯತ್ಯಾಸವನ್ನು ವರದಿ ಮಾಡಲು ಅಥವಾ ಸ್ಪಷ್ಟೀಕರಣಗಳನ್ನು ಪಡೆಯಲು ನೀವು org.jei@uk.is.in ಗೆ ಇಮೇಲ್ ಕಳುಹಿಸಬಹುದು ಅಥವಾ ಜೆಇಇ ಅಡ್ವಾನ್ಸ್ಡ್ ವೆಬ್ಸೈಟ್ನ ಸಂಪರ್ಕ ಪುಟದಲ್ಲಿ ತೋರಿಸಿರುವ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು.